ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಾನು ಬಿಜಾಪುರ ಹೋಗ್ತಾ ಇದ್ದೀನಿ. ಏನಿಲ್ಲ, ಫಂಕ್ಷನ್ ಏನಿಲ್ಲ, ಸುಮ್ಮನೆ ಒಂದು 4 ದಿನ ಹೋಗ್ತಾ ಇದ್ದೀನಿ. ಮತ್ತು 30ಗೆ ಅಲ್ಲಿಂದ ಬಿಟ್ಟು 31ಗೆ ರಿಟರ್ನ್ ಆಗ್ತೀನಿ. ಯಾಕಂದರೆ ಮತ್ತೆ ನಮ್ಮದು ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ಸ್ ಅದು ಪ್ಲ್ಯಾನ್ ಇದೆ. ಸೊ ನಾನು ಎನಿ ಕಂಡೀಷನ್ 31st ಮಾರ್ನಿಂಗ್ ಇಲ್ಲಿ ಇರಬೇಕು. ಸೊ 4 ಡೇಸ್ ಹೋಗ್ತಾ ಇದ್ದೀನಿ. ಇವತ್ತು 26. ಸೊ ಏನಿಲ್ಲ, ಹೋಗ್ಬೇಕಂತ ಮನಸ್ಸಾಗ್ತಿತ್ತು. ಸೊ ಭಾಳ ದಿನ ಆಯ್ತು ಹೋಗಿದ್ದಿಲ್ಲ. ಸೊ ಮುಂದೆ ಯಾವಾಗ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಹೆಂಗೂ ಫ್ರೀ ಇದ್ದೆ, ಮತ್ತು ಮುಂದೆ ಹೋಗೋಕ್ಕಾಗುತ್ತೋ ಇಲ್ಲ ಅಂಥೇಳಿ 4 ಡೇಸಿಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ. ಸೊ ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಸೊ ಈಗ ಆಫ್ಟರ್ನೂನ್ ಆಗಿದೆ, ಊಟ ಮಾಡಬೇಕು. ಬ್ಯಾಗೆಲ್ಲ ಲಗೇಜ್ ಪ್ಯಾಕ್ ಆಗಿದೆ. ಸೊ 6:45 ಟ್ರೈನ್ ಇದೆ. ಸೊ ಟೈಮಿಂಗ್ ಚೇಂಜ್ ಆಗಿದೆ ಈ ಸತಿ. 7:15ಗೆ ಇರ್ತಿತ್ತು, ಬಟ್ ಈಗ 6:45 ಇದೆ. ಸೊ ಇಲ್ಲಿಂದ ಹೋಗಬೇಕು ಯಶವಂತಪುರ. ಸೊ 5 o'clock ಅದು ಮನೆ ಬಿಡ್ತೀನಿ, ಯಾಕಂದರೆ ಟ್ರಾಫಿಕ್ ಇರುತ್ತೆ. ಸೊ ವೀಕ್ ಡೇಸ್ ಎಲ್ಲ ಸೊ ಟ್ರಾಫಿಕ್ ಇರುತ್ತೆ. ಆಫೀಸ್ ಅದು ಜನ ರಿಟರ್ನ್ ಆಗ್ತಿರ್ತಾರೆ. ಸೊ ಟ್ರಾಫಿಕ್ ಇರುತ್ತೆ. ಸೊ ಬೇಗನೆ ಮನೆ ಬಿಡ್ತೀನಿ. ಸೊ ಈಗ ಊಟ ಮಾಡಿ ರೆಡಿ ಆದ ನಂತರ ಸಿಗ್ತೀನಿ. ಹೇಗಿದ್ದೀನಿ, ಹೋಗ್ತಾ ಇದ್ದೀನಿ. 5:15 ಆಗಿದೆ. ಸೊ ಬೇಗ ಹೋಗ್ಬೇಕು, ಇಲ್ಲ ಟ್ರಾಫಿಕ್ ಸಿಕ್ಕರೆ ಮತ್ತೆ ಲಾಸ್ಟ್ ಟೈಮ್ ಒಂದ್ಸಲ ಆದಂಗೆ ಟ್ರೈನ್ ಮಿಸ್ ಆಗುತ್ತೆ. ಸೊ ಈಗ ಬೇಗ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ನಂತರ ಸಿಗ್ತೀನಿ. ನಡಿ ಒಳ ಬಾಯ್ಷ್ಟಲ್ಲ ಹೈ ಇದು ನೋಡಿದು ಅದಕ್ಕೇನು ಇದನ್ನೇ ನಿನಗೆ ಇಳಿಸ್ಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಬಾಯ್ಷ್ಟಲ್ಲ ಈಗ ಬಂದಿದ್ದೀನಿ ಸ್ಟೇಷನ್ಗೆ. ಇನ್ನೂ ಟ್ರೈನ್ ಬಂದಿಲ್ಲ. 7 o'clock ಇದೆ ಟ್ರೈನು. ಸೊ ಇನ್ನೂ ಪ್ಲ್ಯಾಟ್ಫಾರ್ಮ್ ನಂಬರ್ ಕೊಟ್ಟಿಲ್ಲ, ಬಟ್ ಆನ್ಲೈನು 3rd ಪ್ಲ್ಯಾಟ್ಫಾರ್ಮ್ ಅಂತ ತೋರಿಸ್ಲಿಕ್ಕತ್ತದ. ಸೊ ಇಲ್ಲೇ ಬಂದು ನಿಂತಿದ್ದೀನಿ. 2nd ಅಥವಾ 3rd ಬರ್ಬೋದು ಪ್ಲ್ಯಾಟ್ಫಾರ್ಮ್. ಸೊ ವೇಟ್ ಮಾಡ್ತಿದ್ದೀನಿ. ಇನ್ನೂ ಟೈಮ್ ಇದೆ, ಇನ್ನೊಂದು 45 minutes. ಗೈಸ್, ಗುಡ್ ಮಾರ್ನಿಂಗ್. ಸೊ ಇನ್ನೊಂದು 1/2 hour ರೀಚ್ ಆಗ್ತೀನಿ. ಈಗ ಬಸವನ ಬಾಗೇವಾಡಿ ಹತ್ರ ಇದೆ. ಇನ್ನೊಂದು 1/2 hour ರೀಚ್ ಆಗ್ತೀನಿ. ತುಂಬ ಕೋಲ್ಡ್ ಇದೆ, ಫುಲ್ ಫಾಗ್ ಇದೆ. ಸೊ ಇನ್ನು ವಿಂಡೋನ ಓಪನ್ ಮಾಡಿದ್ದಿಲ್ಲ ನಾ ಇಷ್ಟೊತ್ತು. ನಾನು 1/2 hour ರೀಚ್ ಆದ್ಮೇಲೆ ಸಿಗ್ತೀನಿ. ಗೈಸು 8:15 ಬಂದೆ ಮನೆಗೆ. 8 ಗಂಟೆಗೆ ಬಂತು ಟ್ರೈನು. ಇವತ್ತು 1/2 hour ಲೇಟಾಗಿ ಬಂತು ಟ್ರೈನು. ಸೊ ಬಂದ ತಕ್ಷಣ ಟಿಫನ್ ಮಾಡ್ದೇನು, ಫ್ರೆಶ್ ಅಪ್ ಆಗಿಲ್ಲ, ಕರೆಂಟ್ ಇಲ್ಲ ಮನೇಲಿ. ಸೊ ಫ್ರೆಶ್ ಅಪ್ ಆಗಬೇಕು. ಆಮೇಲೆ ಈವ್ನಿಂಗ್ ಮಾರ್ಕೆಟ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ 3 days ಇರ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಫ್ರೆಂಡ್ಸಿಗೂ ಭೇಟಿ ಆಗಬೇಕಾಗ್ಯದ. ಸೊ ಅವ್ರು ಫ್ರೀ ಇದ್ದಾರೆ ಎಲ್ಲೋ ನೋಡಿಕೊಂಡು ಹೋಗ್ತೀನಿ. ಸೊ 3 daysಲ್ಲಿ ಏನಾಗುತ್ತೆ, ಏನು ಮಾಡ್ತೀನಿ ಅಂಥೇಳಿ ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ 30ಗೆ ನಾನು ಇಲ್ಲಿಂದ ರಿಟರ್ನ್ ಆಗ್ತೀನಿ ಮತ್ತು ಬೆಂಗಳೂರಿಗೆ. 31ಗೆ ಮತ್ತು ನಾನು ಬೇರೆ ಕಡೆ ಪ್ಲ್ಯಾನ್ ಇದೆ ಹೋಗೋದು. ಸೊ 30ವರೆಗೂ ಅಷ್ಟೇ ಇರ್ತೀನಿ ಇಲ್ಲಿ. ಸೊ ಈಗ ಫ್ರೆಶ್ ಅಪ್ ಆಗಿ ನಂತರ ಸಿಗ್ತೀನಿ. ಈವ್ನಿಂಗು ಎಲ್ಲಿ ಹೋಗೋದು ಏನೋ ಡಿಸೈಡ್ ಮಾಡ್ತೀನೇನು. ಸೊ ಆಮೇಲೆ ಸಿಗ್ತೀನಿ. ಲಾಸ್ಟ್ ಟೈಮ್ ನಾನು ಏಪ್ರಿಲಲ್ಲಿ ಬಂದಿದ್ದೆ, ರಾಮನವಮಿಗೆ ಬಂದಿದ್ದೆ. ಅದಾದ ತಕ್ಷಣ ಹೀಗೆ ಒಂದು 9 months ಆದಮೇಲೆ ಬಂದಿತ್ತು. ಆ್ಯಕ್ಚುಲಿ ಸಂಕ್ರಾಂತಿಗೆ ಬರಬೇಕಂತ ಅಂದ್ಕೊಂಡೆ, ಯಾಕಂದರೆ ಇಲ್ಲಿ ಸಿದ್ದೇಶ್ವರ ಜಾತ್ರೆ ಇರುತ್ತೆ ಒಂದು 10-15 ದಿನ. ಸೊ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅವಾಗ ಬರ್ಬೇಕಂತ ಅಂದ್ಕೊಂಡೆ, ಬಟ್ ಮತ್ತೇನಾದರೂ ಬೇರೆ ಏನಾದರೂ ಕೆಲಸ ಬಂದರೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಈಗಲೇ ಬಂದೆ, ಫ್ರೀ ಇದ್ದೆ ಅಂಥೇಳಿ. ಸೊ ಸಂಕ್ರಾಂತಿ ನಾನು ಭಾಳ ವರ್ಷ ಆಯ್ತು ಈಗ ನೋಡಿ ಜಾತ್ರೆ ಅದು. ಸೊ ನೋಡೋಣ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆಗುತ್ತೆ ಅಂಥೇಳಿ. ಸೊ ಫಸ್ಟ್ ಬಿಜಾಪುರ್ಗೆ ಬಂದಿದ್ದು ಸುಮ್ಮನೆ ಫ್ರೀ ಇದ್ದೆ ಅಂಥೇಳಿ ಬಂದೆ. ಆಮೇಲೆ ಭಾಳ ದಿನ ಬರಬೇಕಂತ ಮನಸ್ಸಾಗ್ಲಿತ್ತಿತ್ತು, ಹಿಂಗಾಗಿ ಬಂದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬರೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಇದೇ 4 ದಿನ ಹೋಗಿ ಬರೋಣ ಅಂಥೇಳಿ ಬಂದೆ ನಾನು ಬಿಜಾಪುರಿಗೆ. ಆಮೇಲೆ ಈಗ ನಾನು ನಮ್ಮ ಕಾಕನ ಮನೆಯಲ್ಲಿದ್ದೀನಿ.
ಯಾಕಂದರೆ ಈಗ ಕಾಕ ಅಂದರೆ ನಮ್ಮ ಪಪ್ಪಂದು ಬ್ರದರು. ಸೊ ಅವ್ರ ಮನೆಯಲ್ಲಿದ್ದೀನಿ ಈಗ. ನಾವೆಲ್ಲ ಇಲ್ಲಿ ಮನೆಯೆಲ್ಲ ಶಿಫ್ಟ್ ಮಾಡಿಬಿಟ್ವಿ ಬೆಂಗಳೂರಿಗೆ. ಸೊ ಇಲ್ಲಿ ಯಾರೂ ಇಲ್ಲ, ಅಂದರೆ ನನ್ನ ಮಮ್ಮಿ ಅಥವಾ ಬ್ರದರ್ ಎಲ್ಲರೂ ಬೆಂಗಳೂರಲ್ಲೇ ಇರೋದು. ಸೊ ನಾ ಇಲ್ಲಿ ಬಂದಾಗೊಮ್ಮೆ ಕಾಕನ ಮನೆಯಲ್ಲೇ ಇರ್ತೀನಿ. ಸೊ ಫ್ರೆಂಡ್ಸು ಅದು ಸಿಗ್ತೀನಿ ಅಂತ ಅಂದಿದ್ದಾರೆ. ಸೊ ಕೇಳ್ತೀನಿ ಏನಂತಾರೆ ಅಂಥೇಳಿ. ಸಿಕ್ಕರೆ ಮೀಟ್ ಆಗ್ತೀನಿ, ಇಲ್ಲಾಂದರೆ ನೋಡಬೇಕು. ಅವರು ಫ್ರೀ ಇರಬೇಕಲ್ಲ, ನಾನು ಫ್ರೀ ಇದ್ದಾಗ. ಸೊ ಅವ್ರಿಗೆ ಒಂದ್ಸಲ ಕೇಳಿ ಮೀಟ್ ಆದರೆ ಓಕೆ, ಇಲ್ಲಾಂದರೆ ಹಾಗೆ ಹೋಗ್ಬಿಡೋದು ಬೆಂಗಳೂರಿಗೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕರೆ ಅವಾಗ ಮೀಟ್ ಆಗ್ತೀನಿ. ಗಿಡ ನಾವು ಈ ಮನೆಯಲ್ಲಿದ್ದಾಗ ಇದು ಗಿಡ ಹಚ್ಚಿದ್ವಿ. ಈ ಗಿಡ ಈಗ ನೋಡಿ ಫುಲ್ ಎಷ್ಟು ಎತ್ತರ ಆಗಿದೆ. ಒಂದು ಬೇವಿನ ಗಿಡ ಆದಂಗೆ ಎತ್ತರ ಬೆಳೆದಿದೆ ಇದು. ಕರಿಬೇವು ಎಲ್ಲ ಮನೆ ಹತ್ರ ಇರೋರೆಲ್ಲ ಬಂದು ಇಲ್ಲೇ ತೊಗೊಂಡು ಹೋಗ್ತಾರೆ. ಕರಿಬೇವು ಫುಲ್ ಇಷ್ಟು ಎತ್ತರ ಬೆಳೆದಿದೆ ಇದು. ಇದು ಕರಿಬೇವುದು. ಇದು ದಾಳಿಂಬೆ ಗಿಡ, ಇದು ಪಾಮಗ್ರೆನೇಟ್. ಆಮೇಲೆ ಇದೊಂದು ಮಲ್ಲಿಗೆ ಹೂವಿನ ಗಿಡ ಇದೆ ಇದು. ಸೊ ಆಮೇಲೆ ಇದು ದಾಸವಾಳ ಗಿಡ. ಆಮೇಲೆ ಇದು ಪೇರು ಗಿಡ ಎಲ್ಲ ಒಂದು ಸ್ವಲ್ಪ ಒಣಗಿ ಹೊಂಟಿದೆ ಗಿಡ ಇದು. ಆಮೇಲೆ ಇದು ತೆಂಗಿನಕಾಯಿ ಗಿಡ ನಾವಿಲ್ಲಿದ್ದಾಗ ಹಚ್ಚಿದ್ದು. ಒಬ್ಬರು ನಮ್ಮ ಫ್ಲೋರ್ ಮೇಲೆ ಒಬ್ಳು ಕೆಲಸ ಮಾಡ್ತಿದ್ಲು. ಸೊ ಅವಳ ಮನೆಯಲ್ಲಿ ಜಗಲಿಯಲ್ಲಿ ತೆಂಗಿನಕಾಯಿ ಪೂಜೆ ಮಾಡುವಾಗ ಅದನ್ನ ಮೊಳಕೆ ಬಂದಿತ್ತು ಅಂಥೇಳಿ ಬೇರು ಸಮೇತ ತಂದು ಕೊಟ್ಟಿದ್ಲು ಅದು. ಸೊ ಆ ಗಿಡ ಇಲ್ಲಿ ಹಚ್ಚಿದ್ವಿ. ಇದು ಇಷ್ಟು ಎತ್ತರ ಬೆಳೆದಿದೆ ಗಿಡ ಈಗ. ನಾವು ಇದ್ದಾಗ ಇನ್ನೂ ಜಾಸ್ತಿ ಗಿಡ ಇದ್ದು, ಬಟ್ ಎಲ್ಲ ಗಲೀಜಾಗುತ್ತೆ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿ ಸೈಡ್ ಅಷ್ಟೇ ಬೆಳೆದಿದ್ದಾರೆ ಇಷ್ಟೆಲ್ಲ ಫುಲ್. ಓಕೆ ಸ್ಮೈಲ್ ರಾಕಿ ರಾಕಿ ರಾಕಿ. ಸೊ ಗೈಸ್ ಈಗ ರೆಡಿಯಾಗಿದ್ದೀನಿ. ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಮಾರ್ಕೆಟ್ ಅಂದರೆ ಜುಡಿಯೋ ಹೋಗ್ತಾ ಇದ್ದೀನಿ. ಜುಡಿಯೋ ಮತ್ತು ಆಮೇಲೆ ನೋಡ್ತೀನಿ ಮತ್ತು ಬೇರೆ ಎಲ್ಲಾದರೂ. ಸೊ ಏನು ತೊಗೋತೀನಿ ನೋಡ್ತೀನಿ. ಸೊ ಈಗ ರೆಡಿಯಾಗಿದ್ದೀನಿ. 6 ಗಂಟೆ ಆಗಿದೆ. ಸೊ ಈಗ ಹೋಗ್ತಾ ಇದ್ದೀನಿ, ಕಸಿನ್ ಜೋಡಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ಜಲ್ದಿ ಅನ್ಸಿತ್ತು. ನಾಳೆ ಬೇರೆ ಕಡೆ ಹೋಗೋಣ ತಡಿಯೋದು ವಿಡಿಯೋ ಹಾಕಕ್ಕೆ. ಎಲ್ಲೇ ಯಾವ್ದಾರು ಪ್ಲೇಸ್ ಡಿಸೈಡ್ ಮಾಡಿದರೆ ಹೋಗ್ಲಿಕ್ಕೆ ಹೋಗ್ತದೆ. ಹೋಗಿ ಬಂದಿದ್ದೀನಿ. ಎಲ್ಲ ಕಲೆಕ್ಷನ್ ಸೇಮ್ ಇದೆ. ಬೆಂಗಳೂರಲ್ಲಿ ಸಿಗೋದೇ ಇಲ್ಲಿ ಕಲೆಕ್ಷನ್ ಇದೆ ಸೇಮ್. ಸೊ ಏನೂ ತೊಗೋತಿದ್ದೆ. ಇದು ಒಂದೇ ನೇಲ್ ಪಾಲಿಶ್ ತೊಗೊಂಡಿನಿ. ಶೇಡ್ ಚಲೋ ಅನ್ನಿಸ್ತು, ಒಂದೇ ತೊಗೋತಾ ಇದ್ದೀನಿ. ಮತ್ತೇನು ಅಂದರೆ ಎಲ್ಲನೂ ಸೇಮ್ ಇದೆ, ಅಲ್ಲಿ ಥರನೇ ಎಲ್ಲ ಸೇಮ್ ಇದೆ. ಸೊ ಏನೂ ತೊಗೊಂಡಿಲ್ಲ. The next day. ಸೆಕೆಂಡ್ ಡೇ ಬಿಜಾಪುರಲ್ಲಿ. ಸೊ ಈಗ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲೇ ನಮ್ಮ ಹಿಂದೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಹೋದ ತಕ್ಷಣ ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ಆಮೇಲೆ ಇಲ್ಲಿ ಒಂದು ಹೊಸ ಶಾಪಿಂಗ್ ಮಾಲ್ ಆಗಿದೆ ಮಾಂಗಲ್ಯ ಅಂಥೇಳಿ. ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಏನು ತೊಗೊಳೋದಿಲ್ಲ ಅಲ್ಲಿ, ಬಟ್ ನೋಡ್ಕೊಂಡು ಬರಬೇಕು ಅನ್ಸುತ್ತೆ. ನಾನು ನೋಡಿಲ್ಲ, ಸೊ ನೋಡ್ಕೊಂಡು ಬರ್ಬೇಕಂತ ಹೋಗ್ತಾಯಿದ್ದೀವಿ. ಸೊ ಟಿಫನ್ ಮಾಡಿ ರೆಡಿಯಾಗಿ ಅಲ್ಲಿ ಹೋಗ್ತೀವಿ. ಈಗ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ತೋರಿಸಿದ್ದೆಲ್ಲ ಮನೆ ಹಿಂದ್ಗಡೆ ನಮ್ಮದು ಟೆಂಪಲ್ ಇದೆ ಅಂಥೇಳಿ. ಸೊ ಅಲ್ಲೇ ಹೋಗ್ತಾಯಿದ್ದೀನಿ. ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ಫ್ಲವರ್ ಆಗಿದೆ, ಇಲ್ಲಿಂದ ತೊಗೋತೀನಿ. ಸೊ ಒಂದೆರಡು ತೊಗೋತೀನಿ ಸಾಕು. ಸೊ ಅಷ್ಟೇ ದೇವರಿಗೆ ಏರ್ಸೋಕ್ಕೆ. ಸೊ ಗೈಸ್ ಇದೇ ಟೆಂಪಲ್ಲು. ನಾನು ಲಾಸ್ಟ್ ಟೈಮ್ ಬಂದಾಗ ತೋರಿಸಿದ್ದೀನಿ. ಸೊ ಇದೆ. ಇಲ್ಲೊಂದು ಡಾಗ್ ಮಲ್ಕೊಳ್ಳಿಲ್ಲೇ ಈ ಟೆಂಪಲ್ಲು. ಇಲ್ಲಿ ನಮ್ಮ ಪೂರ್ವಜರು ಜೀವನ ಸಮಾಧಿ ತೊಗೊಂಡಿದ್ದು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ಟು ಇಲ್ಲಿಂದ ಸ್ಟೆಪ್ಸ್ ಇದೆ ಈ ರೀತಿ ಹಿಂಗೆ ಡೌನಲ್ಲು. ಸೊ ಅಲ್ಲಿ ಸೆಂಟರಲ್ಲಿ ಜೀವನ ಸಮಾಧಿ ತೊಗೊಂಡಿದ್ದು. ಇದು ಎಷ್ಟು ಒಂದು ಭಾಳ ವರ್ಷ ಆಯಿತು. ಸೊ ಆವಾಗಿಂದ ಇದನ್ನು ಟೆಂಪಲ್ಲು ನಾವೇ ನೋಡ್ಕೋತಾ ಇದ್ದೀವಿ. ಇದ್ರ ಕೆಳಗಡೆ ನಾವು ಯಾವತ್ತಿದು ಓಪನ್ ಮಾಡೋಕ್ಕೆ ನೋಡಿಲ್ಲ, ಬಟ್ ಆದ್ರೂ ಇಲ್ಲೆಲ್ಲ ಅಕ್ಕಪಕ್ಕ ಜನ ಬಂದಿದೆ, ಎಲ್ಲನೂ ಕ್ರ್ಯಾಕ್ ಮಾಡಿದ್ದಾರೆ.
ಸೊ ಇಲ್ಲೆಲ್ಲ ಆಟ ಆಡೋದು ಅದೆಲ್ಲ ಮಾಡಿ, ಬಟ್ ಇದನ್ನೆಲ್ಲ ರಿಪೇರಿ ಮಾಡಿಸ್ಬೇಕಾಗಿದೆ. ಸೊ ಇನ್ನು ಒಳಗಡೆ ಹೋದರೆ ಯಾವತ್ತೂ ನಾವು ಇದು ತೆಗೆದಿಲ್ಲ. ಸೊ ಹಿಂಗೆ ಇರೋದು, ಅವಾಗ ಮುಚ್ಚಿದ್ದು ಇಲ್ಲಿವರೆಗೂ ಯಾವತ್ತೂ ಓಪನ್ ಆಗಿಲ್ಲ. ಸೊ ಇದು ಕೆಲವೊಬ್ರು ನಂಬೋದಿಲ್ಲ, ಇದೇನೆಲ್ಲ ಸುಳ್ಳು ಕಟ್ಕತೆ ಅಂತಂತಾರೆ, ಬಟ್ ದಿಸ್ ಈಸ್ ದ ಫ್ಯಾಕ್ಟ್. ಕಾರ್ತಿಕ್ ಮಾಸದಲ್ಲಿ ಎಲ್ಲ ಇಲ್ಲಿ ಡೈಲಿ ಒಬ್ಬರು ದೀಪ ಸೇವೆ ಮಾಡ್ತಾರೆ. ಸೊ ಡೈಲಿ ಒಬ್ಬೊಬ್ಬರು ಕಾರ್ತಿಕ್ ಮಾಸದಲ್ಲಿ ಆಫ್ಟರ್ ದಿವಾಲಿ. ಸೊ ಮೊನ್ನೆ ಎಲ್ಲ ಬಣ್ಣ ಹಚ್ಚಿದ್ದಾರೆ. ಇಲ್ಲೆಲ್ಲ ನಮ್ಮದೇ ಜಾಗ, ಅಂದರೆ ಇದರಲ್ಲಿ ಅಣ್ಣ ತಮ್ಮರೆಲ್ಲ ಡಿವೈಡೇಷನ್ ಇದೆ, ಬಟ್ ಎಲ್ಲನೂ ನಮ್ಮದೇ ಫ್ಯಾಮ್ಲಿ ಜಾಗ. ಸೊ ಇದೆಲ್ಲ ಗಿಡ ಬೆಳೆದಿದೆ ಅಂತ ಕಾಣ್ತಾ ಇಲ್ಲ. ಲಾಸ್ಟ್ ಟೈಮ್ ತೋರಿಸಿದ್ದೆ ಅನ್ಕೋತೀನಿ, ಅವಾಗೆಲ್ಲ ಫುಲ್ಲು ಓಪನ್ ಇತ್ತು, ಇದೆಲ್ಲ ಗಿಡಗಳು ಬೆಳೆದಿದ್ದಿಲ್ಲ ಅವಾಗ. ಸೊ ಇದೆಲ್ಲ ಚಿಕ್ಕವರಿದ್ದಾಗೆಲ್ಲ ಇಲ್ಲೆಲ್ಲ ಆಟ ಆಡ್ತಿದ್ವಿ. ಸೊ ಇಲ್ಲೊಂದು ಈ ತುಳಸಿ ಹಿಂದ್ಗಡೆ ಒಂದು ಹುಣಸೆ ಮರ ಇತ್ತು, ಅಲ್ಲೇ ಬಾವಿ ಹತ್ರ ಒಂದು ಹುಣಸೆ ಮರ ಇತ್ತು. ಸೊ ಎಲ್ಲ ಚಿಕ್ಕವರಿದ್ದಾಗ ಎಲ್ಲನೂ ಫ್ರೆಂಡ್ಸ್ ಅದೆಲ್ಲನೂ ಆಟ ಆಡ್ತಿದ್ವಿ ಇಲ್ಲೆಲ್ಲ. ಎಲ್ಲ ಅಂದರೆ ಇದು ದೊಡ್ಡ ಮರ ಇತ್ತು, ಹಿಂಗಾಗಿ ಎಲ್ಲ ಕಡೆ ಫುಲ್ಲು ನೆರಳು ಬೀಳ್ತಾಯಿತ್ತು, ಫುಲ್ ಇಲ್ಲಿವರೆಗೂ ಕವರ್ ಆಗ್ತಿತ್ತು ನೆರಳು. ಸೊ ಈಗೂ ಇದೆ, ಇದು ಬೇವಿನ ಮರ ದೊಡ್ಡದಾಗಿದೆ. ಅವಾಗೆಲ್ಲ ಚಿಕ್ಕ ಚಿಕ್ಕ ಮರ ಇತ್ತಿದ್ದೆಲ್ಲ. ಸೊ ಈಗೆಲ್ಲ ದೊಡ್ಡದಾಗಿದೆ. ಅವಾಗೆಲ್ಲ ನಾವು ಆಟ ಆಡ್ತಿದ್ವಿ ಚಿಕ್ಕವರಿದ್ದಾಗೆಲ್ಲ, ಅದೇ ಮೆಮ್ರಿ ಇದೆ ಇಲ್ಲೆಲ್ಲ. ನೋಡ್ತೀರಿ ಮ್ಯಾಲೆ ಊಟ ಆದ ತಕ್ಷಣ ಮಾರ್ಕೆಟ್ನಿಂದ ಬಂದ್ವಿ, ಊಟ ಮಾಡಿ ಹೊರಗಡೆ ಕುಂತಿದ್ವಿ ಮಾತಾಡ್ಕೋತಾ. ಚಳಿ ತುಂಬ ಇತ್ತು, ಹಿಂಗಾಗಿ ಬೆಂಕಿ ಹಚ್ಕೊಂಡು ಕುಂತಿದ್ವಿ ವೈರ್ ಕ್ಯಾಂಪ್ ಥರ. ಸೊ ನಾನು ಮಾರ್ಕೆಟಲ್ಲಿ ಏನು ಜಾಸ್ತಿ ತೊಗೊಳ್ಳಿಲ್ಲ. ಸೊ ಬೆಡ್ಶೀಟ್ ಅದು ಇಲ್ಲಿ ಕಾಟನ್ ಬೆಡ್ಶೀಟ್ ಅದು ಸೊಲ್ಲಾಪುರ ಬೆಡ್ಶೀಟ್ ಅದು ಚಲೋ ಸಿಗುತ್ತೆ, ಹಿಂಗಾಗಿ ಅದನ್ನು ಶಾಪಿಂಗ್ ಮಾಡಿದೆ. ಬಿಟ್ಟು ಏನಿಲ್ಲ, ಜಸ್ಟ್ ಅಷ್ಟೇ ನಾರ್ಮಲ್ ಥಿಂಗ್ಸ್ ಶಾಪಿಂಗ್ ಮಾಡಿದೆ. Early the next morning. ಸೊ ಗೈಸ್, ಇದು ನೆಕ್ಸ್ಟ್ ಡೇ. ಸೊ ಇವತ್ತು ನಮ್ಮ ಅಜ್ಜಂದು ತಿಥಿ ಇದೆ. ತಿಥಿ ಅಂದರೆ ಶ್ರಾದ್ದ ಇದೆ. ಸೊ ಮನೇಲಿ ಅದೇ ಪ್ರಿಪೇರ್ ಮಾಡ್ತಿದ್ವಿ. ನಮ್ಮ ಅಕ್ಕನೂ ಬಂದಳು ಮಾರ್ನಿಂಗು ಊರಿಂದ. ಸೊ ಅದೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇವತ್ತು ಲಾಸ್ಟ್ ಡೇ ನಾನು ಇರೋದು ಬಿಜಾಪುರಲ್ಲಿ. ಸೊ ನಾಳೆ ನಾನು ರಿಟರ್ನ್ ಹೋಗ್ತೀನಿ ಬೆಂಗಳೂರಿಗೆ. ಸೊ ಇವತ್ತು ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಎಲ್ಲೋ ಗೊತ್ತಿಲ್ಲ. ಗೈಸ್, ಇವತ್ತೇನು ಮಾರ್ನಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆ ನೈಟ್ ಮಾಡಿದ್ದೆ ಅನ್ಕೋತೀನಿ ಲಾಸ್ಟ್ ಮಾರ್ಕೆಟ್ಗೆ ಹೋದಾಗ. ಸೊ ಮಾರ್ನಿಂಗಿಂದ ಏನೂ ಮಾಡಲಿಲ್ಲ. ನಮ್ಮ ಅಜ್ಜನ ತಿಥಿ ಇತ್ತು ಇವತ್ತು. ಸೊ ಅದೇ ಪೂಜೆ ಅದು ಇತ್ತು ಮನೆಯಲ್ಲಿ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಈವ್ನಿಂಗ್ ಆಗಿದೆ, ಮಾರ್ಕೆಟ್ಗೆ ಹೋಗಬೇಕು. ಯಾಕಂದರೆ ನಾಳೆ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಇವತ್ತೇ ಸ್ವಲ್ಪ ಥಿಂಗ್ಸ್ ತರೋದಿದೆ. ಸೊ ಅಲ್ಲಿ ತೊಗೊಂಬಂದಮೇಲೆ ಪ್ಯಾಕಿಂಗ್ ಅದು ಮಾಡಬೇಕು. ನಾಳೆ ಆಗೋದಿಲ್ಲ ನಂಗೆ ಮತ್ತೆ ಪ್ಯಾಕಿಂಗು. ಸೊ ಈಗನೇ ಪ್ಯಾಕಿಂಗ್ ಮಾಡಿಡ್ತೀನಿ ನೈಟು. ನಾಳೆ 6 and 5:30 ಟ್ರೈನ್ ಇದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀನಿ ಗೊತ್ತಿಲ್ಲ ಬಿಜಾಪುರಿಗೆ. ಸೊ ನೋಡಬೇಕು ಯಾವಾಗ ಬರ್ತೀನಿ ಅಂಥೇಳಿ, ನೆಕ್ಸ್ಟ್ ಟೈಮ್ ಆಗುತ್ತೋ ಇಲ್ಲ ಅಂಥೇಳಿ. ಅಂದರೆ ಬೇಗ ಆಗುತ್ತೋ ಇಲ್ಲ ಅಂಥೇಳಿ ಗೊತ್ತಿಲ್ಲ ಯಾವಾಗ ಬರ್ತೀನಿ ಅನ್ನೋದು. ಸೊ 1 year ಆದಮೇಲೂ ಬರ್ಬೋದು, ಯಾವಾಗೂ ಬರ್ಬೋದು. ಸೊ ಗೊತ್ತಿಲ್ಲ ನನಗೆ. ಸೊ ಈ ಸತಿ ಬಂದಾಗ ನಂಗೆ ಟೈಮ್ ಸಿಗಲಿಲ್ಲ, ಫ್ರೆಂಡ್ಸಿಗೂ ಅದು ಮೀಟ್ ಆಗಲಿಕ್ಕಾಗಲಿಲ್ಲ. ಸೊ ಟೈಮ್ ಕಮ್ಮಿ ಇತ್ತು, ಹಿಂಗಾಗಿ ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರೋದಿಲ್ಲ, ನಾ ಫ್ರೀ ಇದ್ದಾಗ ಅವ್ರು ಫ್ರೀ ಇರೋದಿಲ್ಲ. ಸೊ ಈ ಸತಿ ಫ್ರೆಂಡ್ಸಿಗೆ ಮೀಟ್ ಆಗಲಿಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಬಂದಾಗ ಮೀಟ್ ಆಗ್ತೀನಿ ಅಥವಾ ನೋಡೇನಾಗುತ್ತೆ ಅಂಥೇಳಿ. ಸೊ ಈಗ ರೆಡಿಯಾಗಿ ಮಾರ್ಕೆಟ್ಗೆ ಹೋಗ್ಬೇಕು. ಇನ್ನೂ 1 hour ಆದಮೇಲೆ ಹೋಗ್ತೀನಿ. ಸೊ ಆಮೇಲೆ ಸಿಗ್ತೀನಿ.